ನಾಯ್ಡು ಅವರಿಗೆ NDA ಸಂಚಾಲಕ ಹುದ್ದೆಯ ಆಫರ್ ಕೊಡಲಾಗಿದೆ ಅನ್ನುವ ಸುದ್ದಿ ಬರ್ತಾ ಇದೆ. NDA ಸಂಚಾಲಕ ಹುದ್ದೆ, ಆಂಧ್ರಕ್ಕೆ ಮುಖ್ಯಮಂತ್ರಿಯಾಗಿರ್ತಾರೆ, ಅದರ ಜೊತೆ NDA ಸಂಚಾಲಕ ಹುದ್ದೆಯನ್ನ ಆಫರ್ ಮಾಡಲಾಗಿದೆಯಂತೆ. ನನಗನ್ಸುತ್ತೆ ಈ ವೆಂಕಯ್ಯ ನಾಯ್ಡು ಅವರ ಮಹತ್ವ ಏಕಾಏಕಿ ಈಗ ಜಾಸ್ತಿ ಆಗಿರ್ಬೋದು. ಬಿಕಾಸ್ ಹಿ ಈಸ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಕಮ್ಯುನಿಕೇಟ್ ವಿತ್ ಚಂದ್ರಬಾಬು ನಾಯ್ಡು ವೆಲ್. ಯಾರು? ವೆಂಕಯ್ಯ ನಾಯ್ಡು ಮತ್ತು ಚಂದ್ರಬಾಬು ನಾಯ್ಡು. ಓಕೆ. ಅವರ ಗೆಳೆತನ ಬಹಳ ದಶಕಗಳಷ್ಟು ಹಳೆಯದು. 48 ಗಂಟೆಗಳಲ್ಲಿ ನಿರ್ಧಾರ ಮಾಡ್ತೀನಿ ಅಂತ ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ. ದಿಸ್ ಇಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ 48 ಗಂಟೆಗಳ ಸಮಯ ಕೇಳಿದಾರಂತೆ ಚಂದ್ರಬಾಬು ನಾಯ್ಡು. ನಿರ್ಧಾರ ಏನು? NDA ಸಂಚಾಲಕ ಹುದ್ದೆಯ ಆಫರ್ ಅನ್ನು ಒಪ್ಕೊಳ್ಬೇಕೋ ಒಪ್ಕೊಳ್ಬಾರ್ದು ಅನ್ನೋದಾ, ಅಥವಾ NDA ಜೊತೆಗೆ ಹೋಗಬೇಕಾ INDA ಜೊತೆಗೆ ಹೋಗಬೇಕಾ ಅನ್ನೋದನ್ನ ನಿರ್ಧರಿಸೋದಕ್ಕ. ಆ ಕಡೆಯಿಂದ ಏನು ಆಫರ್ ಬರುತ್ತೋ ನೋಡಬೇಕು ಅನ್ನುವ ನಿರ್ಧಾರನೂ ಆಗಿರಬಹುದು ಚಂದ್ರಬಾಬು ನಾಯ್ಡು. ಅಥವಾ ಇಷ್ಟೊತ್ತಿಗಾಗಲೇ INDA ಮೈತ್ರಿಕೂಟದಿಂದ ಆಫರು ಬಂದಿರಬಹುದು. ಎರಡರ ಪೈಕಿ ಯಾವುದು ಉತ್ತಮ ಅಂತ ಯೋಚನೆ ಮಾಡ್ತಿರ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.